ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ವೃದ್ಧೀಸ್ ಮೀಡಿಯಾ ಕನ್ನಡ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಗೆಳತಿ ಕವಿತಾ. ಇವತ್ತಿನ ವಿಡಿಯೋದಲ್ಲಿ ಬಂದು ಪ್ರೆಗ್ನೆನ್ಸಿಯ ಮೊದಲ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಮೊದಲ 3 ತಿಂಗಳಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳು ಫಾಲೋ ಮಾಡಬೇಕಾದಂತಹ ಒಂದಿಷ್ಟು ಪ್ರಿಕಾಷನ್ಸ್ಗಳ ಕುರಿತಾಗಿ ಮಾಹಿತಿ ಅನ್ನೋದನ್ನು ಕೊಡ್ತೀನಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದು ನಿಮ್ಮ ಒಂದು ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಕೂಡಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಪ್ರೆಗ್ನೆನ್ಸಿ ಟೆಸ್ಟ್ನ ರಿಸಲ್ಟ್ ಅನ್ನೋದು ಬಂದು ಪಾಸಿಟಿವ್ ಆಗಿದ್ದರೆ ನೀವು ಕೂಡಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಒಂದಿಷ್ಟು ಸ್ತ್ರೀಯರು ಬಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದನ್ನು ಮಾಡ್ತಾರೆ. ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದು ಪಾಸಿಟಿವ್ ಆಗಿ ಬಂದರೂ ಕೂಡ 3 ತಿಂಗಳು ಕಳೆದು ತದನಂತರ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದು ಪಾಸಿಟಿವ್ ಆಗಿ ಬಂದ ಕೂಡಲೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರು ಬಂದು ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ ಅನ್ನೋದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇದನ್ನು ತಗೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಮೊದಲ 3 ತಿಂಗಳಲ್ಲಿ ಮಗುವಿನ ಪ್ರಮುಖ ಅಂಗಾಂಗಗಳ ರಚನೆ ಅನ್ನೋದು ಬಂದು ಆಗುವಂಥದ್ದು. ಸೊ ಡೆವಲಪ್ಮೆಂಟ್ಸ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಅನ್ನೋದು ಬಂದು ಮೊದಲ 3 ತಿಂಗಳಲ್ಲೇ ಆಗೋದ್ರಿಂದ, ಸೊ ಆ ಸಮಯದಲ್ಲಿ ನೀವು ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ಅನ್ನೋದನ್ನು ತಗೊಳ್ಳೋದ್ರಿಂದ ಮಗುವಿನಲ್ಲಿ ಬರ್ತ್ ಡಿಫೆಕ್ಟ್ಸ್ ಅನ್ನೋದನ್ನು ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಬೋದು, ಮಿಸ್ಕ್ಯಾರೇಜ್ನ ಪ್ರಿವೆಂಟ್ ಮಾಡ್ಬೋದು. ಎಸ್ಪೆಷಲಿ ಬಂದು ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ ಅನ್ನೋದನ್ನು ತಗೊಳ್ಳೋದ್ರಿಂದ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ನ ಮಗುವಿನಲ್ಲಿ ತಡೆಗಟ್ಟೋದಕ್ಕೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮ್ ಆಗ್ತಿದ್ದಾಗಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಜೊತೆಗೆ ಈ ಸಮಯದಲ್ಲಿ ಡಾಕ್ಟರ್ ಬಂದು ನಿಮಗೆ ಒಂದು ಸ್ಕ್ಯಾನ್ ಮಾಡೋದಕ್ಕೆ ಹೇಳ್ಬೋದು. ಸೊ ಈ ಸ್ಕ್ಯಾನ್ನಲ್ಲಿ ಬಂದು ನಿಮ್ಮ ಒಂದು ಪ್ರೆಗ್ನೆನ್ಸಿ ಅನ್ನೋದು ಬಂದು ಯೂಟ್ರಸ್ನಲ್ಲೇ ಇದೆಯಾ ಅಥವಾ ಏನಾದ್ರು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಚಾನ್ಸಸ್ ಏನಾದ್ರು ಇದೆಯಾ, ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಈ ಸ್ಕ್ಯಾನ್ ಅನ್ನೋದನ್ನು ಮಾಡ್ತಾರೆ. ಇನ್ನು 6ನೇ ವಾರದ ಕೊನೆಯಲ್ಲಿ ಅಥವಾ 7ನೇ ವಾರದಲ್ಲಿ ಸ್ಕ್ಯಾನಿಂಗ್ ಏನಾದ್ರು ಮಾಡಿಸಿದ್ರೆ, ಸೊ ಈ ಸಮಯದಲ್ಲಿ ಬಂದು ಮಗುವಿನ ಒಂದು ಹಾರ್ಟ್ ಬೀಟ್ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಇನ್ನು ನಿಮಗೆ ಡಯಾಬಿಟಿಕ್ ಅಥವಾ ಥೈರಾಯ್ಡ್, ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಇದು ಕಂಟ್ರೋಲಲ್ಲಿ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಅದರಲ್ಲೂ ಮೊದಲ 3 ತಿಂಗಳು ಬಂದು ತುಂಬ ಕ್ರೂಷಿಯಲ್ ಮಂತ್ಸ್ ಆಗಿರೋದ್ರಿಂದ ಕಂಟ್ರೋಲಲ್ಲಿ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಅನುಗುಣವಾಗಿ ನೀವು ಟ್ಯಾಬ್ಲೆಟ್ಸ್ಗಳನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ರೀತಿಯಲ್ಲಿ ತಗೊಳ್ತಾ ಬರಬೇಕಾಗತ್ತೆ. ಇನ್ನು ಆಲ್ಕೋಹಾಲ್ ಸೇವನೆಯಿಂದ, ಮದ್ಯಪಾನ ಸೇವನೆಯಿಂದ ದೂರ ಇರೋದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಗರ್ಭದಲ್ಲಿ ಇರುವಂತಹ ಶಿಶುವಿಗೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ನ ಸಮಸ್ಯೆ ಅನ್ನೋದು ಬಂದು ಉಂಟಾಗ್ಬೋದು. ಇದರಿಂದ ಬಂದು ಗರ್ಭದಲ್ಲಿ ಇರುವಂಥ ಶಿಶುವಿಗೆ ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಕೂಡ ಕಾಡ್ಬೋದು. ಆದಷ್ಟು ಸ್ಮೋಕಿಂಗ್ನ ಕ್ವಿಟ್ ಮಾಡಿದರೆ ಒಳ್ಳೆಯದು. ಪ್ರೆಗ್ನೆನ್ಸಿಯ ಸಮಯದಲ್ಲಿ ನೀವು ಸ್ಮೋಕಿಂಗ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಮ ಸುತ್ತಮುತ್ತಲು ಇರೋವಂಥವ್ರು ಸ್ಮೋಕಿಂಗ್ ಮಾಡ್ತಿದ್ರೆ ಆ ಸಮಯದಲ್ಲಿ ಅಲ್ಲಿ ಇರೋದು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ನೀವು ಆ ಸ್ಮೋಕ್ನ ಇಂಟೇಕ್ ಮಾಡೋದ್ರಿಂದ ಗರ್ಭದಲ್ಲಿರುವಂಥ ಶಿಶುವಿಗೆ ಅದರ ಒಂದು ಅಡ್ಡ ಪರಿಣಾಮ ಅನ್ನೋದು ಬಂದು ಉಂಟಾಗ್ಬೋದು. ಹಾಗಾಗಿ ಇದರಿಂದ ದೂರ ಉಳಿದ್ರೆ ಒಳ್ಳೆಯದು. ಆದಷ್ಟು ಟೀ, ಕಾಫಿ, ಗ್ರೀನ್ ಟೀ, ಡಾರ್ಕ್ ಚಾಕ್ಲೇಟ್ಗಳ ಸೇವನೆ ಅನ್ನೋದು ಕೂಡ ಕಡಿಮೆ ಮಾಡಿದರೆ ಒಳ್ಳೆಯದು. ಬಿಕಾಸ್ ಇದರಲ್ಲಿ ಕೂಡ ಅಷ್ಟೇ ಕೆಫಿನ್ ಕಂಟೆಂಟ್ ಅನ್ನೋದು ಬಂದು ಇರೋದ್ರಿಂದ ಗರ್ಭದಲ್ಲಿ ಇರುವಂಥ ಶಿಶುವಿಗೆ ಅಷ್ಟು ಒಳ್ಳೆಯದಲ್ಲ. ಗ್ರೀನ್ ಟೀಯಲ್ಲೂ ಕೂಡ ಅಷ್ಟೇ ತಕ್ಕ ಮಟ್ಟಿಗೆ ಈ ಕೆಫಿನ್ ಕಂಟೆಂಟ್ ಅನ್ನೋದು ಬಂದು ಇರುವಂಥದ್ದು. ಇನ್ನು ಸೆಲ್ಫ್ ಮೆಡಿಕೇಷನ್ಸಿಂದ ದೂರ ಇರೋದು ಒಳ್ಳೆಯದು. ಅಂದರೆ ನೀವೇ ಡಾಕ್ಟರ್ನ ಸೂಪರ್ವಿಷನ್ ಅನ್ನೋದು ಇಲ್ದಿರ ಖುದ್ದಾಗಿ ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ಗಳನ್ನು ತಗೊಳ್ಳೋದು ಅಷ್ಟಾಗಿ ಸೇಫ್ ಅಲ್ಲ ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿಯ ಸಮಯದಲ್ಲಿ ಮೋಸ್ಟ್ ಆಫ್ ದ ಮೆಡಿಸಿನ್ಸ್ ಅನ್ನೋದು ಬಂದು ಸೇಫ್ ಇರೋದಿಲ್ಲ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ. ಸೊ ಹಾಗಾಗಿ ಯಾವುದೇ ಒಂದು ಮೆಡಿಸನ್ನ ತಗೊಳ್ಳೋದಿದ್ರೂ ಕೂಡ ಡಾಕ್ಟರ್ನ ಒಂದು ಒಪಿನಿಯನ್ ಅನ್ನೋದನ್ನು ತಗೊಂಡು ತದನಂತರ ತಗೊಳ್ಳೋದು ಒಳ್ಳೆಯದು. ಸೆಲ್ಫ್ ಮೆಡಿಕೇಷನ್ಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಸಮ್ಟೈಮ್ಸ್ ಅಬಾರ್ಷನ್ಸ್ ಆಗುವಂಥ ರಿಸ್ಕ್ ಅನ್ನೋದು ಇರುತ್ತೆ. ಇನ್ನು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಸೊ ಇದು ಗರ್ಭದಲ್ಲಿರುವಂಥ ಶಿಶುವಿಗೆ ಅಷ್ಟಾಗಿ ಒಳ್ಳೆಯದಲ್ಲ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗಳನ್ನು ತಗೊಳ್ಳಿ. ಇನ್ನು ಮೊದಲ 3 ತಿಂಗಳಲ್ಲಿ ಕಾಮನ್ ಆಗಿ ಮೋಸ್ಟ್ ಆಫ್ ದ ವುಮೆನಲ್ಲಿ ಕಾಣಿಸುವಂಥ ಸಿಂಪ್ಟಮ್ ಏನು ಅಂತಂದರೆ ವೆಯ್ಟ್ ಲಾಸ್ ಅಂತ ಹೇಳ್ಬೋದು.
ಸೊ ವೆಯ್ಟ್ ಲಾಸ್ ಆಗ್ತಾ ಇರೋದನ್ನು ನೋಡಿ ಗರ್ಭದಲ್ಲಿರುವಂಥ ಮಗುವಿನ ಡೆವಲಪ್ಮೆಂಟ್ ಅನ್ನೋದು ಬಂದು ಸರಿಯಾಗಿರುತ್ತೋ ಇರಲ್ವೋ ಅಂತ ಗಾಬರಿ ಪಟ್ಕೊಳ್ತಾ ಇರ್ತಾರೆ ಗರ್ಭಿಣಿ ಸ್ತ್ರೀಯರು. ಆದರೆ ಗಾಬರಿ ಪಟ್ಕೊಳ್ಳೋ ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಬಿಕಾಸ್ ಮೊದಲ 3 ತಿಂಗಳಲ್ಲಿ ವೆಯ್ಟ್ ಲಾಸ್ ಅನ್ನೋದು ಕಾಮನ್ ಅಂತಲೇ ಹೇಳ್ಬೋದು. ಆದರೆ 4ನೇ ತಿಂಗಳು 5ನೇ ತಿಂಗಳ ಮೇಲೆ ಗ್ರ್ಯಾಜುವಲ್ ಆಗಿ ವೆಯ್ಟ್ ಗೇನ್ ಅನ್ನೋದು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗಾಬರಿ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಮೊದಲ 3 ತಿಂಗಳಲ್ಲಿ ಒಂದು ಗರ್ಭಿಣಿ ಸ್ತ್ರೀಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗೋದ್ರಿಂದ ಗರ್ಭಿಣಿ ಸ್ತ್ರೀಗೆ ತುಂಬ ಸುಸ್ತು, ನಿದ್ದೆ ಮಾಡಬೇಕು ಅಂತ ಅನ್ನಿಸ್ಬೋದು. ಸೊ ಈ ಥರ ಅನಿಸಿದಾಗ ನೀವು ರೆಸ್ಟ್ ತೊಗೊಳ್ಳೋದ್ರಲ್ಲಿ ಯಾವುದೇ ಥರದ ತಪ್ಪು ಅಂತ ಏನಿಲ್ಲ. ಸೊ ನೀವು ಧಾರಾಳವಾಗಿ ರೆಸ್ಟ್ನ ಮಾಡ್ಬೋದು. ಒಂದಿಷ್ಟು ಸ್ತ್ರೀಯರಲ್ಲಿ ಬಂದು ಕೆಳ ಹೊಟ್ಟೆ ಭಾಗದಲ್ಲಿ ಪೇನ್ ಅನ್ನೋದು ಕಾಣಿಸ್ಕೊಳ್ಬೋದು. ಸೊ ಇದು ಕೂಡ ಅಷ್ಟೇ, ನಿಮ್ಮ ಒಂದು ಯೂಟ್ರಸ್ ಅನ್ನೋದು ಗ್ರೋ ಆಗೋದ್ರಿಂದ ಪೇನ್ ಅನ್ನೋದು ಕಾಣಿಸ್ಕೊಳ್ಬೋದು. ಆದರೆ ನಿಮ್ಮ ಒಂದು ಪೇನ್ ಅನ್ನೋದು ತುಂಬ ಸಿವಿಯರ್ ಆಗಿದ್ದು ಕಂಟಿನ್ಯೂಸ್ ಆಗಿದ್ದು ಬ್ಲೀಡಿಂಗ್ ಏನಾದ್ರು ಕಾಣಿಸ್ಕೊಂಡ್ರೆ ಕೂಡಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇನ್ನು ಪ್ರೆಗ್ನೆನ್ಸಿಯ ಸಮಯದಲ್ಲಿ ಮೊದಲ 3 ತಿಂಗಳಲ್ಲೇ ಕೆಲವರಿಗೆ ತಮ್ಮ ಒಂದು ಸ್ಕಿನ್ನಲ್ಲಿ ಚೇಂಜಸ್ಗಳು ಕಾಣಿಸ್ಕೊಳ್ಬೋದು. ಅದೇನು ಅಂತಂದರೆ ಒಂದಿಷ್ಟು ಜನರಿಗೆ ಮೊಡವೆಗಳು ಬರಬಹುದು, ಇಲ್ಲ ಹೋಗಬಹುದು. ಇನ್ನು ಪ್ರೆಗ್ನೆನ್ಸಿ ಸಮಯದಲ್ಲಿ ಕೆಲವರಲ್ಲಿ ಬಂದು ಅವರ ಒಂದು ಸ್ಕಿನ್ನಲ್ಲಿ ಬ್ರೈಟ್ನೆಸ್ ಅನ್ನೋದು ಕಡಿಮೆ ಆಗಿ ಸ್ಕಿನ್ ಅನ್ನೋದು ಡಾರ್ಕ್ ಆಗ್ಬೋದು, ಇಲ್ಲ ಕೆಲವರಿಗೆ ಬಂದು ಬ್ರೈಟ್ನೆಸ್ ಅನ್ನೋದು ಜಾಸ್ತಿ ಆಗ್ಬೋದು. ಒಂದಿಷ್ಟು ಜನರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಆ್ಯಕ್ನಿ ಜಾಸ್ತಿ ಆದಾಗ ಅಥವಾ ಸ್ಕಿನ್ನ ಬ್ರೈಟ್ನೆಸ್ ಅನ್ನೋದು ಕಡಿಮೆ ಆದಾಗ, ಎಸ್ಪೆಷಲಿ ಬಂದು ಆ್ಯಕ್ನಿ ರಿಲೇಟೆಡ್ ಕ್ರೀಮ್ಸ್ಗಳು ಪ್ರೆಗ್ನೆನ್ಸಿಯ ಸಮಯದಲ್ಲಿ ಸೇಫ್ ಅಲ್ಲ. ಸೊ ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕ್ರೀಮ್ಸ್ಗಳೇನಾದ್ರು ಯೂಸ್ ಮಾಡ್ತಾ ಇದ್ದರೆ ಡಾಕ್ಟರ್ನ ಒಂದು ಸಲಹೆ ಅನ್ನೋದನ್ನು ಪಡಿಲೇಬೇಕಾಗತ್ತೆ. ಹಾಗೆ ಸ್ಕಿನ್ ಬ್ರೈಟನಿಂಗ್ ಕ್ರೀಮ್ಸ್ಗಳಲ್ಲಿ ಎಸ್ಪೆಷಲಿ ಬಂದು ಹೈಡ್ರೋಕ್ಯುನಾನ್ ಸ್ಟೆರಾಯ್ಡ್ಸ್ಗಳು ಇರುವಂಥ ಕ್ರೀಮ್ಸ್ಗಳನ್ನು ಪ್ರೆಗ್ನೆನ್ಸಿ ಸಮಯದಲ್ಲಿ ಯೂಸ್ ಮಾಡೋದ್ರಿಂದ ಬರ್ತ್ ಡಿಫೆಕ್ಟ್ಸ್ ಉಳ್ಳಂಥ ಮಕ್ಕಳುಗಳು ಹುಟ್ಟುವಂಥ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಆ್ಯಕ್ನಿ ರಿಲೇಟೆಡ್ ಆಗಿರ್ಬೋದು, ಸ್ಕಿನ್ ಬ್ರೈಟನಿಂಗ್ ಅದರಲ್ಲೂ ಸ್ಟೆರಾಯ್ಡ್ಸ್ ಕ್ರೀಮ್ಸ್ಗಳನ್ನು ಯೂಸ್ ಮಾಡೋದು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಇನ್ನು ಮೊದಲ 3 ತಿಂಗಳಲ್ಲಿ ವಾಮಿಟಿಂಗ್ ಅನ್ನೋದು ಜಾಸ್ತಿ ಇರೋದ್ರಿಂದ ಒಂದೇ ಸತಿ ಹೆಚ್ಚಿನ ಪ್ರಮಾಣದಲ್ಲಿ ಊಟನ ಸೇವಿಸೋದ್ರ ಬದಲಾಗಿ ಆದಷ್ಟು 2 hours ಒನ್ಸ್ ಅಂದರೆ ಪ್ರತಿ 2 ಗಂಟೆಗೆ ಒಮ್ಮೆ ಸ್ವಲ್ಪ ಪ್ರಮಾಣದಲ್ಲೇ ಆಹಾರ ಸೇವಿಸೋದು ಒಳ್ಳೆಯದು. ಊಟ ಸೇರ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಲಿಕ್ವಿಡ್ ಆದರೂ ತೊಗೊಳ್ಬೇಕಾಗತ್ತೆ. ವಾಟರ್ನ ಕೂಡ ಅಷ್ಟೇ ಒಂದೇ ಸತಿ ತೊಗೊಳ್ಳೋದ್ರ ಬದಲಾಗಿ ಸಿಪ್ ಬೈ ಸಿಪ್ ನೀವು ತೊಗೊಳ್ಬೋದು. ಫ್ರೂಟ್ ಜ್ಯೂಸಸ್ಗಳನ್ನ ನೀವು ತೊಗೊಳ್ಬೋದು. ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ಗಳನ್ನ ಕೂಡ ನೀವು ತೊಗೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಮರೀದಿರಿ ಇವತ್ತಿನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.